ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸ್ ಕಡೆಯಿಂದ ವಿಭಿನ್ನವಾಗಿರುವಂತಹ ಪ್ರೋಗ್ರಾಮ್ಗಳನ್ನು ಶೇರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾನು ಕೆಲವು ಪೌರಾಣಿಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇವಾಗ ನಾನು ಓದುತ್ತಿರುವಂಥದ್ದು ಕತೆ ಕಪಿಲಾ ಸ್ತೋತ್ರ ಅಂತ. ಇದು ಬಹುಶಃ ಈ ಹಸುಗಳನ್ನ ಏನು ಪೂಜೆ ಮಾಡಿದ್ರೆ ಬರ್ತಾ ಅದಿರಬಹುದು, ಬಹುಶಃ. ನೋಡೋಣ ಬನ್ನಿ. ಕಲ್ಯಾಣಿಯಲ್ಲಿ ಸ್ನಾನವ ಮಾಡಿ ಕರ್ಮದ ಬೇರನ್ನು ಕಿತ್ತು ಬಿಸಾಡಿ ನಾನಾಶ್ವತ್ಥ ಪ್ರದಕ್ಷಿಣೆ ಮಾಡಿ ಸಿರಿನಾರಾಯಣ ಧ್ಯಾನವ ಮಾಡಿ ಎಲೆ ಮನುಜ ಅಂತರಿಕ್ಷದಲ್ಲಿ ಅರಳಿ ಮರ ಹುಟ್ಟಿ ಹಿಪ್ಪೇನೆರಳು ಸಹಸ್ರ ದೀಪ ಕಟ್ಟೆ ಮುಟ್ಟಿದರೆ ಪಾಪ ಪರಿಹಾರ, ವೃಕ್ಷ ಮುಟ್ಟಿದರೆ ಪುಣ್ಯಕ್ಷೇತ್ರ, ಬೇರು ನಾರಾಯಣ, ಹಣ್ಣು ಪುರುಷೋತ್ತಮ, ಅಷ್ಟದಾರಿದ್ರ್ಯ ಪುತ್ರ ಸಂತಾನ, ಕಾಷ್ಟ ಕಾವೇರಿ ಸಹಿತ ಹುಟ್ಟೇಳು, ಜನ್ಮದಲ್ಲಿ ಚೋರ ದಂಡಕಿ ಚೋರ ಮಹೇಶ್ವರಿ, ಈಗ ಬಂದಿರುವ ಮಹಾದುರಿತಗಳನ್ನು ಪರಿಹಾರಗೈಯುವಂತ ಅಶ್ವತ್ಥನಾರಾಯಣ ದೇವತಾ ಭೋಜನ ಮುಕ್ತಿ ಪ್ರದಕ್ಷಿಣೆ ನಮಸ್ಕಾರ ಚರಣಾರವಿಂದ ಸಮರ್ಪಯಾಮಿ, ಅಮೃತ ಕಂಡೆ ವರುಷ ಹರುಷದಿ ಇಷ್ಟ ಕಾಮಿನಿಯರ ಸಾಕ್ಷಿಗಳಿಂದ ಪ್ರೇಮದಿ ಕ್ಷೀರಾಬ್ದಿಗಳಿಂದ ಆ ಮಹಾ ತುಳಸಿ ಎಂದೆಳಿಸಿದಳು ಸರ್ವಮೂಲದಲ್ಲಿ ಸರ್ವತೀರ್ಥದಲ್ಲಿ ಸರ್ವಾದಿಗಳ ಜಲವೇದು ಬೆಳೆಸಿದ ಮನುಜರಿಗೆ ಕುಲಕೋಟಿ ವೈಕುಂಠ ವಾಸಿಯಾಗಿರ್ಪನು, ಒಂದು ಪ್ರದಕ್ಷಿಣೆ ಬಂದವರಿಗೆ ಬಂದಿರುವ ಭೂ ಪ್ರದಕ್ಷಿಣೆಯ ಫಲವು ತುಳಸಿ ಕಂಡೆನು ಧನ್ಯನಾದೆನು ಕೋಟಿಯಜ್ಞ ಫಲವಂ ಲಭೇತ್. ನಾರದರು ಧರ್ಮಜರು ಬರುವರೊಂದಾಗಿ ಬರುವರ ಮಂದಾಕಿನಿ ನದಿ ತೀರಕ್ಕಾಗಿ, ನೋಡಯ್ಯ ಮಹರ್ಷಿ ಈ ವೃಕ್ಷವಿದನಲ್ಲ, ಈ ವೃಕ್ಷದ ಫಲವೇನು ನೋಡು, ಕಣ್ಣು ಪಾಪಗಳು ಹರಿದವು ನೋಡು, ಹಸಿವು ಕ್ಷಿಪ್ರಾದಿಗಳು ಅಡಗಿದವು ನೋಡು, ಸುವಾಸನೆಯಾಗಿದ್ದ ಸುಗುಣೆಯರೆಲ್ಲ ಮೈ ತೊಳೆದು ಮಡಿಯುಟ್ಟು ಈ ಅರಳಿ ಪೂಜೆ ಮಾಡಿದರೆ ತೀರ್ಥಯಾತ್ರೆಗಳು ಮಾಡಿದ ಫಲವೋ ಆಗೋದು, ಕೇಳೆಂದ ವೇದವು ನೋಡವೋ ಬ್ರಹ್ಮಚಾರಿಗಳು, ಪತಿ ಅಳಿದ ಸ್ತ್ರೀಯರು ಬಾಲವಿದೆಯರು ಈ ಅರಳಿ ವೃಕ್ಷ ಪೂಜೆ ಮಾಡಿದರೆ ತೀರ್ಥಯಾತ್ರೆಗಳು. ವೀಕ್ಷಕರೇ, ಮುಂದಿನ ಕಥೆಯಲ್ಲಿ ನಾವು ಅರಳಿ ವೃಕ್ಷದ ಒಂದು ಪೂಜೆಯ ಫಲವನ್ನ ನೋಡೋಣ. ಇದಕ್ಕೆ ಟೈಟಲ್ ಏನಿಲ್ಲ, ಬಟ್ ಕಥೆಯಲ್ಲಿ ಅರಳಿ ವೃಕ್ಷವನ್ನ ಅಶ್ವತ್ಥ ವೃಕ್ಷವನ್ನ ಪೂಜೆ ಮಾಡಿದ್ರೆ ಏನು ಫಲ ಬರುತ್ತೆ ಅಂತ ಇದೆ. ನಾರದರು ಧರ್ಮಜರು ಸಹಿತಲೊಂದಾಗಿ ಬಂದರು ಮಂದಾಕಿನಿಯ ನದಿ ತೀರದಲ್ಲಿ, ತೀರವಾರುದಿಯಲ್ಲಿ ವೃಕ್ಷವಿರುತ್ತಿರಲು ಅದಕ್ಕಂಡು ಧರ್ಮಜರು ಆಶ್ಚರ್ಯ ಪಡಲು, ಹಸಿವು ತೃಷಗಳೆಲ್ಲ ಅಡಗಿದವು ನೋಡು, ಕಣ್ಣು ಪಾಪಂಗಳ ಕಳೆದವು ನೋಡು, ಅಮೃತಪಾನವು ಮಾಡಿದಂತಾಯಿತು ನೋಡು, ಚೆನ್ನೆಯರು ಚೆಲುವೆಯರು ಈ ವೃಕ್ಷಗಳನ್ನು, ಈ ವೃಕ್ಷದ ಫಲ ಕೇಳಿ ನಾರದರು ಪೇಳಿದರು ಧರ್ಮರಾಯನಿಗೆ, ಧರ್ಮ ಕಾಡಿದ ಮಾತು ಧರ್ಮವಾಕ್ಯಗಳನ್ನು, ಮೂಲದಲ್ಲಿ ಬ್ರಹ್ಮವಾಸವಾಗಿರುತ್ತಿರಲು ಮಧ್ಯದಲ್ಲಿ ವಿಷ್ಣು ತಾಂಡವವಾಡುತ್ತಿರಲು ಅಗ್ರದಲ್ಲೇ ಶಿವನು ಅಭಯ ಕೊಡುತ್ತಿರಲು, ಸುವಾಸಿನಿಯರಾಗಿದ್ದ ಸುಗುಣೆಯರು ಎಲ್ಲ ಮೈ ತೊಳೆದು ಮಡಿಯುಟ್ಟು ಅತಿಭಕ್ತಿಯಿಂದ ಪ್ರೀತಿಯಿಂದ ಅರಳಿ ಪೂಜೆ ಮಾಡಿದರೆ ಪುತ್ರರ ವ್ಯಕ್ತಿ ಸಂತುಷ್ಟನಾಗುವನು, ವೇದವ ನೋಡೋ ಬ್ರಹ್ಮಚಾರಿಗಳು ಆಸರಿಕೆ ಬೇಸರಿಕೆ ಇಲ್ಲದೆ ಮನವಿ ಪ್ರೀತಿಯಿಂದ ಅರಳಿ ಪೂಜೆ ಮಾಡಿದರೆ ಕಾಲದಲ್ಲೇ ಕಲ್ಯಾಣವಾಗುವುದು, ಕ್ಷತ್ರಿಯನೇ ಅರಳಿ ಪೂಜೆ ಮಾಡಿದರೆ ಯುದ್ಧದಲ್ಲೇ ಸಾಮರ್ಥ್ಯರಾಗುವರು, ಕೋಮಟಿಗ ಅರಳಿ ಪೂಜೆ ಮಾಡಿದರೆ ವ್ಯಾಪಾರದಲ್ಲೇ ಶಕ್ತರಾಗುವರು, ಪತಿಯಳಿದ ಸ್ತ್ರೀಯರು ಬಾಲ ವಿಧವೆಯರು ಮೈತೊಳೆದು ಮಡಿಯುಟ್ಟು ಅತಿಭಕ್ತಿಯಿಂದ ಅರ್ತಿಯಿಂದ ಅರಳಿ ಪೂಜೆ ಮಾಡಿದರೆ ಶೀಘ್ರದಲ್ಲೇ ಸಾಯುಜ್ಯ ಹೊಂದುವರು, ಎಲೆ ಯದುವೀರ ಮುಗುಳು ಮುಕುಂದ ಕೋ ಗೋವಿಂದ ಪೊಹನ್ನನಾರಗ ಕಾರ್ಯಕಮಲನಾಭ ಕಣ್ಣಾರವಿಂದರಾಕ್ಷ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ, ಅಕಾರ ಮೂಲರೂಪಾಯ ಉಕಾರ ಸ್ಕಂದಶಾಕಿನಿ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯ ತೇ ನಮಃ. ವೀಕ್ಷಕರೇ ನೋಡಿ, ಈ ಒಂದು ಕಥೆಯಲ್ಲಿ ಧರ್ಮ ಏನು ರಾಜ ಇರ್ತಾನೆ ಅವನಿಗೆ ಋಷಿಗಳು ನಾರದರು ಈ ಒಂದು ಇದನ್ನ ಹೇಳ್ತಾರೆ, ಅರಳಿ ವೃಕ್ಷದ ಫಲವನ್ನ ಹೇಳ್ತಾರೆ. ಅವರು ಬಹುಶಃ ವನವಾಸದಲ್ಲಿದ್ದಾಗ ಅನ್ಸುತ್ತೆ. ಅಲ್ಲಿ ಏನು ಅಂದರೆ ಬ್ರಹ್ಮ ಇರ್ತಾನೆ, ಮಧ್ಯದಲ್ಲಿ ವಿಷ್ಣು ಇರ್ತಾನೆ, ಅಗ್ರದಲ್ಲಿ ಶಿವ ಇರ್ತಾನೆ. ಹಾಗೂ ಈ ಒಂದು ಅರಳಿ ವೃಕ್ಷವನ್ನ ಮುತ್ತೈದೆಯರೆಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಕೇಳ್ಕೊಂಡು ಸಿಗುತ್ತೆ. ಮದುವೆ ಆಗದಲ್ಲೇ ಇರೋರಾದ್ರೆ ಮದುವೆ ಆಗುತ್ತೆ, ವಿದ್ಯೆ ಹತ್ತುತ್ತೆ, ಮದುವೆ ಅಥವಾ ಇನ್ನೇನಾದರೂ ಬೇಕು ಅಂದ್ರೆ ಕ್ಷತ್ರಿಯರಿಗೆ ಯುದ್ಧದಲ್ಲಿ ಸಾಮರ್ಥ್ಯ ಸಿಗುತ್ತೆ, ಕೋಮಟಿಗರು ವೈಶ್ಯರಿಗೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಬಾಲ ವಿಧವೆಯರು ಗಂಡ ಇಲ್ದಲ್ಲಿರೋರು ಪೂಜೆ ಮಾಡಿದ್ರೆ ಬೇಗ ಮೋಕ್ಷ ಸಿಗುತ್ತೆ. ಹೀಗೆ ಅರಳಿ ವೃಕ್ಷದ ಒಂದು ಪೂಜೆಯ ಒಂದು ಮಹಾತ್ಮೆಯನ್ನ ಈ ಒಂದು ಕಥೆಯಲ್ಲಿ ನಾವು ನೋಡಬಹುದು. ಇವಾಗ ಓದ್ತಿರೋ ಕತೆ ಗುರುವಾರ ಏಕಾದಶಿ ರಂಗೋಲಿ ಕಥಾ.
ಗೌರಿಯ ಪುತ್ರನ ಚರಣ ಕಮಲಕ್ಕೆರಗಿ ತೆರಗು ಚಕ್ಲಿ ಅರ್ಪಿತ ಮಾಡ್ಪರು. ಹರನ ರಾಣಿ ಸಾರಸ್ವತಿಯೋ ಮುದದಿಂದ ಬಲಗೊಂಡು ಪರಮ ಸಾಮ್ರಾಜ್ಯವನ್ನು ಪಾಲಿಸುತ್ತಿದ್ದರು. ಪ್ರಾಯಶ್ಚಿತ್ತ ಉಂಟೆ ಇದರ ಪ್ರಾರಬ್ಧ ಕರ್ಮಕ್ಕಿನ್ನು ನಾರಿ ರುಕ್ಮಿಣಿಯು ತನ್ನ ಪತಿಯ ಕೇಳಿದಳು. ಕಾಂತ ರುಕ್ಮಿಣಿ ಕೇಳು ಮೂಢನಾದ ನಾರಿಯರು ಭಾಗೀರಥಿಯಲ್ಲಿ ಮಿಂದು ಮಡಿಯನೇ ಹುಟ್ಟು ದೇವರ ಕೋಣೆಯಲ್ಲಿ ಸಾರಣೆ ಕರಣೆಯ ಮಾಡಿ ನಾರಾಯಣಿಗೆ ಅರ್ಪಿತವ ಮಾಡ್ಪರು. ಶಂಕರು ಚಕ್ರವನಕ್ಕಿ ಪಂಚ ಪದ್ಮವ ರಚಿಸಿ ಕುಂಕುಮ ಅಕ್ಷತೆ ದೂರ್ವೆಗಳಿಂದ ಅಲಂಕಾರಯುಕ್ತವಾಗಿ ಪದ್ಮವನ್ನೇ ಪೂಜಿಸಿ ಸಂಕರ್ಷಣಾಗಿ ಅರ್ಪಿತ ಮಾಡ್ಪರು. ತಪ್ಪದೆ 9 ವರ್ಷ ಈ ವ್ರತವನ್ನು ಮಾಡಿ ವಸ್ತ್ರದಾನ, ಪದ್ಮದಾನ ಮತ್ತು ಗೋದಾನದಿಂದ ವಿಪ್ರರ ಕರೆದು ಪಾದಪೂಜೆಯ ಮಾಡಿ ಭಕ್ತಿಪೂರ್ವಕವಾಗಿ ಉದ್ಯಾಪನೆಯ ಮಾಡಿ ಮತ್ತೆ ರಜತ ಪಾಪ ತೊಲಗಿ ಮುಕ್ತಿ ಬಹುದು. ಶೇಷಗಿರಿಯ ನಲೆಯ ಶ್ರೀ ವೆಂಕಟೇಶನು ಲೇಸಾದ ವರಗಳನ್ನು ಕೊಟ್ಟು ಸಲಹುವನು. ಶೇಷಗಿರಿಯ ತಲೆಯ ವಾಸ ಶ್ರೀ ವೆಂಕಟೇಶ್ವರನ ಮಹಿಮೆಯನ್ನು ಪ್ರೀತಿಯಿಂದ ಹೇಳಿ ಕೇಳಿದವರಿಗೆ ಮುಕ್ತಿ ಇರುವುದು. ಇದು ಗುರುವಾರ ಏಕಾದಶಿ ರಂಗೋಲಿ ಕಥೆ ಅಂತ. ಈ ರಂಗೋಲಿನ ನಾನು ಹಾಕ್ತೀನಿ, ಅದೇನು ಹಸು ಪದ್ಮತ್ತಿದೆ ಅದೇ ರಂಗೋಲಿನ ಹೆಚ್ಚು ಕಡಿಮೆ. ಗುರುವಾರ ಏಕಾದಶಿ ತಿಥಿ ಬಂದಾಗ ಇದನ್ನ ಹಾಕ್ತಾರೆ. ಇದು ರಜಸ್ವಲ ಶುದ್ಧಿಗೆ ಅಂತ ಈ ಮುಟ್ಟು ನಿಂತವರು ಮಾಡುವಂಥದ್ದು ಅಂತ ನಾನು ಕೇಳಿದ್ದೇನೆ. ಇದರಲ್ಲಿ ಏನ್ ಮಾಡ್ತಾರೆ, ಅವರು ಪದ್ಮಗಳನ್ನ ಬರೆದು ನೋಡಿ, ಈ ಕಥೆನಲ್ಲೇ ಇದೆ, ಪದ್ಮವನ್ನ ಬರೆದು ಅದನ್ನ ಕುಂಕುಮ ಅಕ್ಷತೆ ದೂರ್ವೆಗಳಿಂದ ಪೂಜಿಸಿ ಶಂಕುಚಕ್ರನು ಬರೆದಿರ್ತಾರೆ. ಪೂಜೆ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಅವ್ರು ಏನ್ ಮಾಡ್ತಾರೆ, ದಾನವನ್ನ ಕೊಡ್ತಾರೆ. ಹೆಂಗಸರಿಗೂ ಸಹಿತ ತಾಂಬೂಲವನ್ನ ಕೊಡ್ತಾರೆ, ಮುತ್ತೈದೆಯರಿಗೆ, ಅಂದ್ರೆ ಮುಟ್ಟು ನಿಂತವ್ರಿಗೇನೆ. ಈ ರೀತಿ 9 ವರ್ಷ ಮಾಡಿ ಉದ್ಯಾಪನೆ ಮಾಡಬೇಕು. ಅವಾಗ ವಸ್ತ್ರದಾನ, ಪದ್ಮದಾನ ಮತ್ತು ಗೋದಾನ ಮಾಡಬೇಕು. ವಿಪ್ರರನ್ನ ಕರೆದು ಅಂದ್ರೆ ಬ್ರಾಹ್ಮಣರನ್ನ ಕರೆದು ಪಾದಪೂಜೆ ಮಾಡಿ ಉದ್ಯಾಪನೆ ಮಾಡಿ ಅವ್ರಿಗೆ ಯಥಾಶಕ್ತಿ ಕಾಣಿಕೆಯನ್ನ ಕೊಡೋದ್ರಿಂದ ರಜಸ್ವಲ ದೋಷ ಏನಿದೆ, ಮುಟ್ಟು ಅಂತ ಸಂದರ್ಭಗಳಲ್ಲಿ ಆದಂತಹ ಮಡಿ ಮೈಲಿಗೆಯ ದೋಷಗಳು ಹೋಗುತ್ತೆ, ಅದನ್ನ ಕಳ್ಕೋಬಹುದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಕಥೆಯಲ್ಲಿ ಗುರುವಾರ ಏಕಾದಶಿ ರಂಗೋಲಿ ಕಥೆಯಲ್ಲಿ ಹೇಳಲ್ಪಟ್ಟಿದೆ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಕಥೆಯೂ ಅಷ್ಟೇ. ಇದು ನಮ್ಮ ತಾಯಿಯವ್ರ ಕಲೆಕ್ಷನ್. ಅವ್ರು ಎಲ್ಲಿಂದ ಕರೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅವ್ರು ಬರ್ದಿಟ್ಕೊಂಡಿದ್ರು ಇದನ್ನೆಲ್ಲ. ನಾನು ಅದನ್ನ ತಗೊಂಬಂದು ಇಲ್ಲಿ ಓದ್ತಾ ಇದ್ದೇನೆ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ಕಥೆಗಳಿಂದ ನಿಮಗೆ ಕೆಲವೊಂದು ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳ ಬಗ್ಗೆ ಸಿಂಪಲ್ ಆಗಿ ತಿಳಿಯುತ್ತೆ ಅಂತ ಅನ್ಕೋತೇನೆ. ಹೆಚ್ಚಿನ ಮಾಹಿತಿ ಇದ್ರೆ ನೀವು ನಿಮ್ಮ ಮನೆಯ ಹಿರಿಯರನ್ನ ವಿಚಾರಿಸಿ. ಆಮೇಲೆ ಈ ಪೂಜೆಗಳಿಗೆಲ್ಲ ಏನು ಹಿರಿಕರಿಂದ ಬಂದಿರಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಸೊ ಹಾಗಾಗಿ ನಿಮಗೆಲ್ಲ ಇವತ್ತು ನನ್ನ ಈ ಒಂದು ವಿಡಿಯೋಗಳಿಂದ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದೇ ರೀತಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ಧನ್ಯವಾದಗಳು ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.